ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕಷ್ಟಗಳು ಒಳ್ಳೆಯದಕ್ಕೆ. ಅದಕ್ಕೆ ಆಧಾರವಾಗಿ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ನೋಡ್ರಿ, ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ದೇವರನ್ನು ಪ್ರೀತಿಸುವವರ ಜೀವಿತದಲ್ಲಿ ಏನು ನಡೆದರೂ ದೇವರು ಅವೆಲ್ಲವುಗಳನ್ನು ಒಳ್ಳೆಯದಕ್ಕಾಗಿ ಮಾಡ್ತಾರಂತೆ. ಎಷ್ಟೋ ಯೇಸುವಿನ ಭಕ್ತರು, ಕ್ರಿಸ್ತನನ್ನು ಅಂಗೀಕರಿಸಿದವರು, ದೇವರನ್ನು ಪ್ರೀತಿಸುವವರು, ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ಸಂಕಟಗಳು, ಉಪದ್ರವಗಳು ಬಂದೇ ಬಂದಿರುತ್ತವೆ. ಇವೆಲ್ಲವುಗಳು ಮುಂದೆ ಒಂದು ದಿನ ಅವರ ಜೀವಿತದಲ್ಲಿ ದೇವರು ಅವುಗಳನ್ನು ಹಿತವಾಗಿಯೇ ಮಾಡಿರುತ್ತಾರೆ. D.L. ಮೂಡಿ ಅವರು ಭಯಂಕರ ಒಳ್ಳೆಯ ಉಜ್ಜೀವನದ ಬೋಧಕರು. ಅವರು ಒಂದು ಮನೆ, ಚರ್ಚ್ ಮತ್ತು ಚಿಕಾಗೋದಲ್ಲಿ ಇವರ ಎಲ್ಲ ಆಸ್ತಿಗಳು ಬೆಂಕಿ ಬಿದ್ದು ಸುಟ್ಟು ಹೋದವರು. ತುಂಬ ಕುಗ್ಗಿ ಹೋದಂಥ D.L. ಮೂಡಿಯವರು ಮನುಷ್ಯರ ಬಳಿಯಲ್ಲಿ ಸಹಾಯ ಕೋರಲು ಬಯಸಿದರು. ಆಗ ದೇವರು ಹೇಳಿದರು, ಮಗನೇ, ನಾನಿಲ್ವಾ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದರು. ಅವರು ಮನುಷ್ಯರನ್ನು ಆತುಕೊಳ್ಳದೆ ದೇವರನ್ನು ಆತುಕೊಂಡಿದ್ದರಿಂದ ದೇವರು ಮಹತ್ಕರವಾದಂಥ ಆಶೀರ್ವಾದಗಳನ್ನು ಕೊಟ್ಟರು. ವಿಲಿಯಂ ಕೇರಿ ಬಗ್ಗೆ ನೀವು ಕೇಳಿರ್ಬೋದು. ಭಾರತದ ಶ್ರೇಷ್ಠ ಮಿಷನರಿ. ಇವರ ಕಠಿಣ ಪರಿಶ್ರಮದ ಫಲವಾಗಿ ಅನೇಕ ಸತ್ಯವೇದ ಭಾಷಾಂತರವಾಗಿದೆ. ಸತ್ಯವೇದಗಳು ಹೊರಗಡೆ ಬರುವುದಕ್ಕೆ ನಮ್ಮ ಭಾಷೆಯಲ್ಲಿ ಅವರ ದೊಡ್ಡ ಪರಿಶ್ರಮ ಇದೆ. ಆದರೆ ಪ್ರಾರಂಭದಲ್ಲಿ ಅವರು ಸತ್ಯವೇದವನ್ನು ತರ್ಜುಮೆ ಮಾಡಿ ಪ್ರಿಂಟ್ ಮಾಡುವ ಸಮಯದಲ್ಲಿ ಕೆಲವು ಸಾರಿ ಅವರು ಯಂತ್ರದಲ್ಲಿ ಸುಟ್ಟು ಬೂದಿಯಾದವು. ಮುದ್ರಣ ಯಂತ್ರವು ಸಹ ಸುಟ್ಟು ಕರಗಲಾಯಿತು. ಹೆಂಡತಿ ಸಹ ಮಾನಸಿಕ ಕಾಯಿಲೆ ಉಳ್ಳವರಾದರು. ಆದರೆ ಅವರು ಕುಗ್ಗಿ ಹೋಗದೆ ತಮ್ಮ ಸೇವೆಯಲ್ಲಿ ಸೋಲಿಲ್ಲದೆ ಮುನ್ನಡೆದರು. 18 ಭಾಷೆಗಳಲ್ಲಿ ತರಬೇತಿ ಹೊಂದಿ ಬೈಬಲ್, ಆಧ್ಯಾತ್ಮಿಕ ಪುಸ್ತಕಗಳು, ಹಸ್ತಪ್ರತಿಗಳನ್ನು ತಯಾರಿಸಲು ವಿಲಿಯಂ ಕೇರಿಯವರಿಗೆ ದೇವರು ಸಹಾಯ ಮಾಡಿದರು. ನೋಡ್ರಿ, ಸತ್ಯವೇದದಲ್ಲಿ ಕೂಡ ಭಕ್ತನಾದ ಯೋಬನು ಎಲ್ಲವನ್ನು ಕಳ್ಕೊಂಡು ಎಲ್ಲ ಮುಗಿತೆಂಬ ಸ್ಥಿತಿಗೆ ಬಂದನು. ಆದರೆ ಕೊನೆಯಲ್ಲಿ ಅವನು ಹೇಳ್ತಾನೆ, ನನ್ನ ವಿಮೋಚಕನು ಜೀವದಿಂದಿದ್ದಾರೆ ಎಂಬಂಥ ನಂಬಿಕೆಯ ಮಾತನ್ನು ಅರಿಕೆ ಮಾಡಿದನು. ಕೊನೆಯದಾಗಿ ಅವನ ಜೀವಿತ ನಷ್ಟಪಟ್ಟದ್ದಕ್ಕೆ ಬದಲಾಗಿ 2ರಷ್ಟು ದೇವರು ಅವನನ್ನು ಆಶೀರ್ವಾದ ಮಾಡಿದರು. ನಹೋಮಿ ಬೆತ್ಲೆಹೇಮಲ್ಲಿ ಬರಬಂದು ಎಲ್ಲವನ್ನು ಕಳ್ಕೊಂಡಂಥ ಪರಿಸ್ಥಿತಿ, ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಮೋವಾಬ್ ದೇಶಕ್ಕೆ ಹೋದಳು. ತಿರುಗಿ ಅಲ್ಲೆಲ್ಲ ಕಳ್ಕೊಂಡು ತಿರುಗಿ ತನ್ನ ದೇಶಕ್ಕೆ ಬಂದಾಗ, ಓ ಸ್ತೋತ್ರ, ದೇವರು ಅವಳ ಜೀವಿತವನ್ನು ರೂಪಿಸಿದರು. ದೇವರು ಅವಳ ಜೀವಿತವನ್ನು ಬ್ಲೆಸ್ ಮಾಡಿದರು. ನೋಡ್ರಿ, ಈಗ ನೋಡಿಕೊಂಡ ಎಲ್ಲ ಭಕ್ತರ ಜೀವಿತದಲ್ಲಿ ಕೆಟ್ಟದ್ದನ್ನು ದೇವರು ಒಳ್ಳೆಯದಕ್ಕಾಗಿಯೇ ಮಾಡಿದರು, ಕಷ್ಟಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನೀವು ಕೂಡ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೀರಾ, ಅನಾರೋಗ್ಯ ತೊಂದರೆಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ, ಕಷ್ಟದ ಇಕ್ಕಟ್ಟಾದ ಅನುಭವದಲ್ಲಿ ಹಾದು ಹೋಗುತ್ತಾ ಇದ್ದೀರಾ. ಆದರೆ ಸೋತು ಹೋಗಬೇಡ್ರಿ, ದೇವರ ವಾಕ್ಯವನ್ನು ನಂಬ್ರಿ. ದೇವರು ನನಗೆ ಎಲ್ಲವನ್ನು ಒಳ್ಳೆಯದೇ ಮಾಡ್ತಾರೆ. ಸೈತಾನನು ಅದನ್ನು ಕೆಡುಕಾಗಿ ತರಬಹುದು, ಕೆಟ್ಟದ್ದಾಗಿ ತರಬಹುದು. ಆದರೆ ಸರ್ವಶಕ್ತನಾದಂಥ ದೇವರು ನಮಗೆ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಕಾರ್ಯಗಳನ್ನು ಮಾರ್ಪಡಿಸುತ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ತನ್ನದೇ ಆದ ಪರಿಹಾರಗಳಿರುತ್ತದೆ. ನಾವು ಸಮಸ್ಯೆಯ ಸುಳಿಗೆ ಸಿಲುಕಿದಾಗ, ಆ ಸಮಸ್ಯೆ ನಮ್ಮತ್ತ ಬಂದಾಗ ನಾವು ಅವುಗಳನ್ನು ಯಾವ ರೀತಿ ಪರಿಗಣಿಸ್ತೇವೆ ಎಂಬುದಾಗಿ ಆಧಾರದಲ್ಲಿ ಆ ಸಮಸ್ಯೆಯ ತೀವ್ರತೆ ಇರುತ್ತದೆ. ಕಷ್ಟಗಳು ಎಲ್ಲ ಕಡೆ ಇರುತ್ತದೆ. ಆದರೆ ಒಳ್ಳೆಯದನ್ನು ಸಾಧಿಸುವಾಗ ಇರುವ ಸವಾಲುಗಳು ನಮ್ಮನ್ನು ಉತ್ತಮದೆಡೆಗೆ ಸಾಗಿಸುತ್ತದೆ. ಒಮ್ಮೆ ಹೆಣ್ಣು ಮಗಳು ತನ್ನ ಜೀವನ ಬಹಳ ದುಃಖಮಯವಾಗಿತ್ತು. ಅದನ್ನು ಹೇಗೆ ಫೇಸ್ ಮಾಡಬೇಕು ಎಂಬುದಾಗಿ ಅವಳಿಗೆ ಗೊತ್ತಾಗಲಿಲ್ಲ. ಒಂದು ಸಾರಿ, ನನಗೆ ಜೀವನವೇ ಬೇಡ, ನಾನು ಈ ಸಮಸ್ಯೆಯಲ್ಲಿ ಮುಗಿಯುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತದೆ, ಏನು ಮಾಡೋದೆಂಬುದಾಗಿ ತನ್ನ ಎಲ್ಲ ಕಷ್ಟಗಳನ್ನು ತಂದೆಯ ಬಳಿಯಲ್ಲಿ ಅವಳು ಹೇಳಿಕೊಂಡಳು. ಆಕೆಯ ತಂದೆ ಬಾನಿಸನಾಗಿದ್ದ, ಅಡಿಗೆ ಮಾಡುವವನಾಗಿದ್ದ. ಮಗಳಿಗೆ ಜೀವನದ ಮೇಲೆ ಕಂಡು ಬಂದ ಅಸಹಾಯಕತೆಯನ್ನು ವಿವರಿಸಿ ಅವಳಿಗೆ ಮನದಟ್ಟು ಮಾಡಿಕೊಡಲು ನಿರ್ಧರಿಸಿ ಮಗಳನ್ನು ಅಡಿಗೆ ಮನೆಗೆ ಕರೆತಂದ. ಬಳಿಕ ಮಗಳ ಸಮ್ಮುಖದಲ್ಲಿ 3 ಮಡಿಕೆಗಳಲ್ಲಿ ನೀರು ತುಂಬಿಸಿ ಬೆಂಕಿಯ ಮೇಲೆ ಇಟ್ಟು ಮಡಿಕೆಯಲ್ಲಿ ನೀರು ಕುದಿಯಲು ಪ್ರಾರಂಭವಾದಾಗ ಒಂದು ಮಡಿಕೆಗೆ ಆಲೂಗಡ್ಡೆಯನ್ನು, ಇನ್ನೊಂದು ಮಡಿಕೆಗೆ ಮೊಟ್ಟೆಯನ್ನು, ಇನ್ನೊಂದು 3ನೆಯ ಮಡಿಕೆಗೆ ಕಾಫಿ ಬೀಜಗಳನ್ನು
ಹಾಕಲಾಯಿತು. ತಂದೆ ತನ್ನ ಮಗಳಿಗೆ ಏನೂ ಹೇಳದೆ 20 ನಿಮಿಷಗಳ ಕಾಲ ಅವುಗಳನ್ನು ಬೇಯಲು ಬಿಟ್ಟ. ಮಗಳಿಗೆ ತಂದೆಯ ಮೌನ ಒಂದು ಕಡೆ ಚಿಂತೆ ಭರಿಸಿದರೆ, ಇನ್ನೂ ಕಾದು ಕಾದು ಸುಸ್ತಾಗಿ ಮನದಲ್ಲೇ ಕೋಪಗೊಂಡಿದ್ದಳು. ಮತ್ತೊಂದೆಡೆ ತಂದೆ ಮಾಡುತ್ತಿರುವ ಕೆಲಸದ ಕುರಿತು ಮಗಳಲ್ಲಿ ಕುತೂಹಲ ಮುಗಿಲು ಮುಟ್ಟಿತು. 20 ನಿಮಿಷಗಳ ತರುವಾಯ 3 ಮಡಕೆಗೆ ಹಾಕಲಾಗಿದ್ದ ಬೆಂಕಿಯನ್ನು ಆರಿಸಲಾಯಿತು. ಮೊದಲ ಮಡಕೆಯಿಂದ ಆಲೂಗಡ್ಡೆಯನ್ನು ತೆಗೆದು ಒಂದು ಬಟ್ಟಲಲ್ಲಿ ಇರಿಸಲಾಯಿತು. ಬಳಿಕ ಮೊಟ್ಟೆಯನ್ನು ತೆಗೆದು ಇನ್ನೊಂದು ಬಟ್ಟಲಿಗೆ ಹಾಕಲಾಯಿತು. 3ನೇ ಮಡಕೆಯಲ್ಲಿ ಹಾಕಲಾದ ಕಾಫಿ ಬೀಜಗಳನ್ನು ಒಂದು ಕಪ್ಗಳಿಗೆ ಹಾಕಲಾಗಿತ್ತು. ಈ ವಿದ್ಯಮಾನವನ ಮಗಳು ಅದನ್ನು ಗಮನಿಸಿ ನೋಡುತ್ತಾ ಇದ್ದಳು. ಈ ವೇಳೆ ತಂದೆ, ನಿನಗೆ ಇಲ್ಲಿ ಏನು ಕಾಣಿಸುತ್ತಾ ಇದೆ ಎಂಬುದಾಗಿ ಮಗಳನ್ನು ಪ್ರಶ್ನೆ ಮಾಡಿದ. ಆ ವೇಳೆ ಮಗಳು ಸಹಜವಾಗಿ ಆಲೂಗಡ್ಡೆ, ಮೊಟ್ಟೆ, ಕಾಫಿ ನೋಡುತ್ತಿದ್ದೇನೆಂಬುದಾಗಿ ಅವಳು ಆತುರದ ಉತ್ತರವನ್ನು ನೀಡಿದಳು. ಹತ್ತಿರದಿಂದ ನೋಡೆಂಬುದಾಗಿ ಮಗಳು ಆಲೂಗಡ್ಡೆ ಸನಿಹಕ್ಕೆ ಹೋಗಿ ನೋಡುತ್ತಾಳೆ. ಅದನ್ನು ಮುಟ್ಟಿ ನೋಡಿದಾಗ ಅದು ಬಹಳ ಮೃದುವಾಗಿತ್ತು. ಆ ನಂತರ ಮೊಟ್ಟೆಯನ್ನು ನೋಡಿದಾಗ ಅದು ಬಹಳ ಗಟ್ಟಿಯಾಗಿತ್ತು. ಅದು ಮಾತ್ರವಲ್ಲ, ಕಾಫಿಯನ್ನು ನೋಡಿದಾಗ ಅದು ನೀರಿನಲ್ಲಿ ಹರಡಿಕೊಂಡು ಸುಗಂಧ ವಾಸನೆಯನ್ನು ಬೀರುತ್ತಾ ಇತ್ತು. ಅಪ್ಪ, ಇದೇನು ಎಂಬುದಾಗಿ ಕುತೂಹಲದಿಂದ ತಂದೆಯನ್ನು ಪ್ರಶ್ನಿಸಿದಾಗ ಪ್ರೀತಿಯಿಂದ ಮಗಳ ಹತ್ತಿರ ತಂದೆ ಬಂದು ಹೇಳಿದ, ಓ ಸ್ತೋತ್ರ, ಈ ಆಲೂಗಡ್ಡೆ, ಮೊಟ್ಟೆ ಮತ್ತು ಕಾಫಿ ಬೀಜಗಳಿಗೆ ಸಮಾನ ರೀತಿಯಲ್ಲಿ ಇವೆಲ್ಲ ಒಂದೇ ಟೈಮ್ಗೆ ಎಲ್ಲವನ್ನು ನಾವು ನೀರಿನಲ್ಲಿ ಹಾಕಿದೆವು. ನೀರು ಬಿಸಿ ಆಗ್ತಾ ಇತ್ತು. ಆದರೆ ಪ್ರತಿಕ್ರಿಯೆಗಳು 3 ವಿಭಿನ್ನ ರೀತಿಯಲ್ಲಿ ಬಂದಿವೆ ನೋಡು. ಮೊದಲು ಆಲೂಗಡ್ಡೆ ಬಲಿಷ್ಠವಾಗಿತ್ತು. ನೀರಲ್ಲಿ ಅದನ್ನು ಕುದಿಯಲು ಬಿಟ್ಟಾಗ ಅದು ಮೃದುವಾಗಿ ಮಾರ್ಪಟ್ಟಿತ್ತು. ಆದರೆ ಮೊಟ್ಟೆ ಅದು ಹಗುರವಾಗಿತ್ತು. ನೀರಿನಲ್ಲಿ ಹಾಕಿದಾಗ ಅದು ಗಟ್ಟಿಯಾಗಿತ್ತು. ಆದರೆ ಕಾಫಿ ಬೀಜ ಅದು ನಾರ್ಮಲ್ ಆಗಿತ್ತು. ಅದರ ನೀರೊಳಗೆ ಹಾಕಿದಾಗ ಸುವಾಸನೆಯನ್ನು ಬೀರಿತು. ಆಗ ತಂದೆ ಹೇಳಿದ, ಸಮಸ್ಯೆಗಳು, ಕಷ್ಟಗಳು ನಮ್ಮ ಬಾಯಿಗಳ ಬಳಿ ಬಂದಾಗ ನಾವು ಹೇಗೆ ಪ್ರತಿಕ್ರಿಯೆ ತೋರಿಸುತ್ತೇವೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೇವೆ, ಅದರ ಮೇಲೆ ಆಧಾರವಾಗಿದೆ. ಕೆಲವು ಸಾರಿ ಅದನ್ನು ಮೃದುವಾಗಿ ಮಾಡಬಹುದು, ಅದನ್ನು ಗಟ್ಟಿಯಾಗಿ ಮಾಡಬಹುದು, ಅಥವಾ ಸುವಾಸನೆ ಉಳ್ಳದ್ದಾಗಿ ಮಾಡಬಹುದು. ಎಲ್ಲವೂ ನಮ್ಮ ಕೈಯಲ್ಲಿದೆ. ಹಾಗಾದರೆ ಕಷ್ಟಗಳು ಬರುವಾಗ ನಮ್ಮ ಜೀವಿತದಲ್ಲಿ ಅವುಗಳನ್ನು ಹೇಗೆ ನಾವು ಎದುರುಗೊಳ್ಳುತ್ತಾ ಇದ್ದೇವೆ? ನಾವು ದೇವರ ಬಲದಿಂದ ಕಷ್ಟಗಳನ್ನು ಎದುರುಗೊಳ್ಳುವುದಾದರೆ ಎಂಥ ಕಷ್ಟ ಇದ್ದರೂ ಸಹ ಆ ಕಷ್ಟಗಳು ಏನೂ ಆಗುವುದಿಲ್ಲ. ಆ ಕಷ್ಟಗಳನ್ನು ನಾವು ದೇವರ ಬಲದಿಂದ ಜಯಿಸಬಹುದು. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಒಳ್ಳೆಯದಾಗಿಯೇ ಮಾಡ್ತೀಯಪ್ಪ. ನಮ್ಮ ಜೀವನದಲ್ಲಿ ಕೂಡ ಕಷ್ಟಗಳು ಬರುವಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೇವೆ, ಅದನ್ನು ಹೇಗೆ ನೋಡ್ತೇವೆ, ಅದ್ರ ಮೇಲೆ ಅದು ಆತುಕೊಂಡಿದೆ ಸ್ವಾಮಿಯಪ್ಪ. ನಮ್ಮ ಜೀವನದಲ್ಲಿ ಏನೇ ಬರಲಿ ನಿನ್ನ ಬಲದಿಂದ ಫೇಸ್ ಮಾಡುವಂತೆ, ನಿನ್ನ ಬಲದಿಂದ ಕರ್ತನೆ ಓ ಸ್ತೋತ್ರ ಜಯ ಹೊಂದುವಂತೆ, ನಮ್ಮ ಜೀವನದಲ್ಲಿ ಗೆಲುವು ಪಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಈ ದಿನ ಕೂಡ ಈ ಕಷ್ಟದ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ. ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕಷ್ಟಗಳು ಬರುತ್ತಾ ಇದ್ದೇವೆಯಾ, ಸಮಸ್ಯೆಗಳು ಬರುತ್ತಾ ಇದೆಯಾ? ದೇವರ ವಾಕ್ಯವನ್ನು ನಂಬ್ರಿ. ಆತನ ಪ್ರೀತಿಸುವವರ ಹಿತಕ್ಕಾಗಿ ದೇವರು ನಮಗೆ ಎಲ್ಲವನ್ನು ಒಳ್ಳೆಯದನ್ನೇ ಮಾಡಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.